ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇದು ನಮ್ಮ ಒಂದು ಸಾಮಾನ್ಯ ವಿಜ್ಞಾನ 3ನೇ ಒಂದು ಕ್ಲಾಸ್. ಇದು ಸಾಮಾನ್ಯ ವಿಜ್ಞಾನ ತರಗತಿ. ಇದರಲ್ಲಿ ನಿಮಗೆ ಏನಪ್ಪ ಸಿಗುತ್ತೆ ಅಂತ ಅಂದರೆ ನಿಮಗೆ ಸಂಪೂರ್ಣವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ತರಗತಿ ಇರುತ್ತೆ ಅದನ್ನು ಈಸಿಯಾಗಿ ನಿಮಗೆ ಏನಪ್ಪ ಅಂತ ಅಂದರೆ ಹೇಳಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಓಕೆನಾ? ಈಗಾಗಲೇ 2 ತರಗತಿಗಳು ಆಗಿದ್ದಾವೆ. ಯಾರೂ ಕೂಡ ಏನು ಮಾಡ್ತಿಲ್ಲ ಅಂತ ಅಂದರೆ ತರಗತಿಗಳನ್ನು ನೋಡ್ತಿದ್ದೀರಾ, ಬಟ್ ಲೈಕ್ ಮಾಡ್ತಿಲ್ಲ. ಲೈಕ್ ಮಾಡಿದರೆ ನಮಗೂ ಕೂಡ ಮುಂದೆ ತರಗತಿ ಮಾಡೋದಕ್ಕೆ ಇಷ್ಟ ಆಗುತ್ತಲ್ವ. ಎಲ್ಲರೂ ಕೂಡ ನೀವೇನು ಮಾಡಬೇಕು, ಈಗ ಲೈಕ್ ಮಾಡ್ಕೊಳ್ತಾ ಹೋಗಬೇಕು ತರಗತಿಗೆ. ಈಗ ಡೈರೆಕ್ಟಾಗಿ ಮೊದಲನೇ ಒಂದು ಕ್ವಶನ್ಗಳನ್ನು ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ ಸರ್. ಅದಕ್ಕಾಗಿ ನೀವೇನು ಮಾಡಿಪ್ಪ ಅಂತಂದರೆ ಒಂದೊಂದಾಗಿ ನೀವು ನೋಡ್ಕೊಳ್ತಾ ಹೋಗಿ ಸರ್. ಆವಾಗ ನಿಮಗೆ ಎಕ್ಸಾಮ್ಗೆ ಡೈರೆಕ್ಟ್ ಹಿಟ್ ಆದಾಗ ನೀವೇನು ಮಾಡ್ಬೋದು, ತರಗತಿಗೆ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು ಅಂತ. ಈಗ ಮೊದಲನೇ ಪ್ರಶ್ನೆ ನೋಡಿ ಸರ್, ಏನಿದೆ ಇಲ್ಲಿ ಎಕ್ಸಾಮ್ ಇನ್ ಕನ್ನಡ ಪೊಲೀಸ್ ಕ್ಲಾಸಸ್ಸಲ್ಲಿ ಮೊದಲನೇ ಪ್ರಶ್ನೆ ನೋಡಿ. ಆಳ ಸಮುದ್ರದಲ್ಲಿ ಮುಳುಗುವ ಈಜುಗಾರರು ಸ್ಕ್ಯೂಬಾ ಡೈವರ್ಸ್ ಅಂತ ನಾವು ಕರಿತೀವಿ. ಅಂದರೆ ನೀವು ಏನಾದರೂ ಏನಪ್ಪ ಅಂತ ನಮ್ಮ ಒಂದು ಮಲ್ಪೆ ಬೀಚ್ ಕಡೆ ನೀವು ಹೋದ್ರಿ ಅಂತ ಅಂದರೆ ಸೇಮ್ ಸ್ಕ್ಯೂಬಾ ಡೈವರ್ಸ್ಗೆ ಒಂದು ಅವ್ರೇನು ಮಾಡಿದ್ದಾರೆ, 5,000 ರೂಪಾಯಿ ಕೊಟ್ಟು ನೀವು ಸ್ಕ್ಯೂಬಾ ಡೈವಿಂಗ್ ಮಾಡಿಸ್ತೀವಿ ಅಂತ ಇಲ್ಲಿ ನಡೀತಾ ಇದೆ. ಅದೇ ಸ್ಕ್ಯೂಬಾ ಡೈವರ್ಸ್ ಅವರಿಗೆ ಅತಿ ಹೆಚ್ಚಿನ ಒತ್ತಡದಲ್ಲಿ ಉಸಿರಾಡಲು, ಅಂದರೆ ನೀವು ಆಳಕ್ಕೆ ಹೋದಂತೆ ನಿಮ್ಮ ಮೇಲೆ ಏನಪ್ಪ ಆಗುತ್ತೆ ಅಂತ ಅಂದರೆ ಅಷ್ಟು ನೀರಿರುತ್ತಲ್ವ, ಅದರಿಂದ ಒತ್ತಡ ಆಗ್ತಾ ಬರುತ್ತೆ. ಆ ಒಂದು ಒತ್ತಡದಲ್ಲಿ ಉಸಿರಾಡಲು ಬಳಸುವ ಸಿಲಿಂಡರ್ಗಳಲ್ಲಿ ಆಮ್ಲಜನಕದ ಜೊತೆಗೆ ನೋಡಿ ವಿದ್ಯಾರ್ಥಿಗಳೇ, ನೀವು ಉಸಿರಾಡೋಕ್ಕೆ ಏನು ಬೇಕು, ನೀವೆಲ್ಲರೂ ಕೂಡ ಹೊರಗಡೆ ಏನಪ್ಪ ಉಸಿರಾಡ್ತೀರಾ, ಆಮ್ಲಜನಕವನ್ನು ಉಸಿರಾಡ್ತೀರಾ, ಆಕ್ಸಿಜನನ್ನು ತೆಗೆದುಕೊಳ್ತೀರಾ, CO2 ಹೊರಗೆ ಹಾಕ್ತೀರಾ. ಅದೇ ರೀತಿ ಅದರ ಜೊತೆಗೆ ಸಾರಜನಕ, ನೈಟ್ರೋಜನ್ ಬದಲಾಗಿ ನೋಡಿ ವಿದ್ಯಾರ್ಥಿಗಳೇ, ನೈಟ್ರೋಜನ್ ಬದಲಾಗಿ ನೋಡಿ ಆಮ್ಲಜನಕದ ಜೊತೆಗೆ ನೈಟ್ರೋಜನನ್ನು ಕೂಡ ಏನು ಮಾಡ್ತಾಯಿದ್ರು, ಇಷ್ಟು ದಿನ ತೆಗೆದುಕೊಂಡು ಹೋಗ್ತಾ ಇದ್ರು. ಅದರ ಬದಲಾಗಿ ಯಾವ ಅನಿಲವನ್ನು ಬೆರೆಸಲಾಗುತ್ತದೆ, ತುಂಬ ಇಂಪಾರ್ಟೆಂಟು, ಯಾವ ಅನಿಲವನ್ನು ಬೆರೆಸಲಾಗುತ್ತದೆ. ಆಳ ಸಮುದ್ರದಲ್ಲಿ ಮುಳುಗುವ ಈಜುಗಾರರು ಸ್ಕ್ಯೂಬಾ ಡೈವರ್ಸ್ ಅತಿ ಹೆಚ್ಚಿನ ಒತ್ತಡದಲ್ಲಿ ಉಸಿರಾಡಲು ಬಳಸುವ ಸಿಲಿಂಡರ್ಗಳಲ್ಲಿ ಆಮ್ಲಜನಕದ ಜೊತೆಗೆ ಸಾರಜನಕದ ಬದಲಾಗಿ ಯಾವ ಅನಿಲವನ್ನು ಬೆರೆಸಲಾಗುತ್ತದೆ ಅಂತ ಪ್ರಶ್ನೆ ಬಂದಿದೆ. ನೋಡಿ, ಆರ್ಗಾನ್ ಅಂತ ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ, ಹೀಲಿಯಂ ಅಂತ ಕೊಟ್ಟಿದ್ದಾರೆ, ಕ್ರಿಪ್ಟಾನ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಂಥ ಪ್ರಶ್ನೆಗೆ ನೀವೇನಪ್ಪ ಮಾಡಬೇಕು ಅಂತ ಅಂದರೆ ಎಲಿಮಿನೇಷನ್ ಟೆಕ್ನಿಕ್ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನಿಮಗೆ ಇಲ್ಲಿ 4 ಆಪ್ಷನ್ಗಳಲ್ಲೂ ಕೂಡ ನಿಮಗೆ ಆನ್ಸರ್ಸ್ ಗೊತ್ತಿಲ್ಲ ಅಂತ ಅಂದರೆ ಎಲಿಮಿನೇಷನ್ ಟೆಕ್ನಿಕ್ ತುಂಬ ಯೂಸ್ ಆಗುತ್ತೆ. ನೋಡಿ, ಆರ್ಗಾನ್ ಎಂಬತಕ್ಕಂಥದ್ದು ಏನಪ್ಪ ಅಂತಂದರೆ 18ನೇ ಒಂದು ಬ್ಲಾಕಲ್ಲಿ ಬರುತ್ತೆ. 18ನೇ ಬ್ಲಾಕಲ್ಲಿ ಇದೊಂದು ನೋಬಲ್ ಗ್ಯಾಸ್ ಇರುತ್ತೆ. ಹೀಲಿಯಂ ಎಂಬತಕ್ಕಂಥದ್ದು ಇದು ಕೂಡ 18ನೇ ಬ್ಲಾಕಲ್ಲಿ ಕಂಡುಬರುತ್ತೆ. ಇದು ಕೂಡ ಒಂದು ನೋಬಲ್ ಗ್ಯಾಸ್ ಅಂತ. ಓಕೆನಾ? ಕಾರ್ಬನ್ ಡೈಆಕ್ಸೈಡ್ ನೋಡಿ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಏನಪ್ಪ ಮಾಡ್ತೀವಿ ಅಂತ ಅಂದರೆ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಂಡು ಏನಪ್ಪ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕ್ತೇವೆ. ಕಾರ್ಬನ್ ಡೈಆಕ್ಸೈಡನ್ನು ನಾವೇ ಹೊರಗೆ ಹಾಕ್ತೀವಿ ಅಂದಾಗ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಅದಕ್ಕಾಗಿ ಕಾರ್ಬನ್ ಡೈಆಕ್ಸೈಡನ್ನು ನಾವು ತೆಗೆದುಕೊಂಡು ಹೋಗೋದಿಲ್ಲ, ಇದು ಗೊತ್ತಿರಬೇಕು. ಮತ್ತು ಕ್ರಿಪ್ಟಾನ್ ಎಂಬತಕ್ಕಂಥದ್ದು ಅತ್ಯಂತ ಇದು ಏನಪ್ಪ ಅಂತ ಅಂದರೆ ಹೆವಿ ಮೆಟಲ್ಸ್ ಅಂತ ನಾವು ಕರಿತೇವೆ. ಹೆವಿ ಮೆಟಲ್ಸ್, ಭಾರ ಜಲಗಳು ಅಂತ ಕರಿತೇವೆ. ಈ ಒಂದು ಭಾರ ಒಂದು ಲೋಹಗಳು ಅಂತ ಅದರಲ್ಲಿ ಕಂಡುಬರುತ್ತೆ. ಅದಕ್ಕಾಗಿ ಕ್ರಿಪ್ಟಾನ್ ಕೂಡ ಏನು ಮಾಡುತ್ತೆ, ಇದು ಕೂಡ ಬರೋದಿಲ್ಲ. ಇನ್ನು ಯಾವ್ಯಾವುದು ಆರ್ಗಾನ್ ಉಳ್ಕೊಳ್ತು, ಹೀಲಿಯಂ ಉಳ್ಕೊಳ್ತು. ನೀವೆಲ್ಲರೂ ಕೂಡ ಕೇಳಿರ್ತೀರ, ಹೀಲಿಯಂ ಬಲೂನ್ಗಳನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರ. ಇತ್ತೀಚೆಗೆ ಏನಪ್ಪ ಆಗಿತ್ತು ಅಂತ ಅಂದರೆ ಮೈಸೂರಿನ ಪ್ಯಾಲೇಸ್ನಲ್ಲಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಬ್ಬ ವ್ಯಕ್ತಿ ಏನಾಗಿದ್ದ ಅಂತ ಅಂದರೆ ಡೆತ್ ಆಗಿದ್ದ. ಅದನ್ನು ನೀವು ನೆನಪು ಮಾಡ್ಕೊಂಡ್ರಿ ಅಂತ ಅಂದರೆ ಹೀಲಿಯಂ ಯಾಕಪ್ಪ ಯೂಸ್ ಮಾಡ್ತೀವಿ, ಬಲೂನನ್ನು ಹಾಕಿ ಬಲೂನನ್ನು ಹಾರಿಸೋದಕ್ಕೆ ಯೂಸ್ ಮಾಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಭೂಮಿಯ ಆಳದಲ್ಲಿ ನೀರಿನಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ನೀವು ಮೇಲೆ ಎತ್ತೋದಕ್ಕೆ ನಿಮಗೆ ಬಲೂನ್ ಥರ ಏನಾದರೂ ಬೇಕಲ್ವಾ, ಅಲ್ಲಿಗೇನು ಯೂಸ್ ಮಾಡ್ತೀವಿ, ಹೀಲಿಯಮನ್ನು ಯೂಸ್ ಮಾಡ್ತೀವಿ ಅಂತ. ಈ ಥರದ ಕಾಮನ್ ಸೆನ್ಸನ್ನು ನೀವು ಹಾಕಿದ್ರಿ ಅಂತಲೂ ಕೂಡ ಇದು ಸರಿಯಾದ ಉತ್ತರ ಹೀಲಿಯಂ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ. ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡಿದ್ರಿ ಮೊದಲು ಕಮೆಂಟ್ ಮಾಡಿ. ಇವಾಗ ನೋಡೋಣ ಎಷ್ಟು ಜನ ಆನ್ಸರ್ ಮಾಡಿದ್ರಿ. ಯಾರ್ಯಾರು ಆಪ್ಷನ್ ಸಿನೇ ಆನ್ಸರ್ ಮಾಡಿದ್ರಿ ಎಲ್ಲರೂ ಕೂಡ ಈಗ ಒಂದು ಲೈಕ್ ಮಾಡಿ ನೋಡೋಣ, ಯಾರ್ಯಾರು ಲೈಕ್ ಮಾಡ್ತೀರಾ.
ಎಲ್ಲರೂ ಕೂಡ ಲೈಕ್ ಮಾಡಬೇಕು, ಓಕೆನಾ. ಈಗ ಡೈರೆಕ್ಟಾಗಿ ಎರಡನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಹೀಲಿಯಂಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡ್ಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಹೆಚ್ಚಿನ ಒತ್ತಡದಲ್ಲಿ ಸಾರಜನಕವು ರಕ್ತದಲ್ಲಿ ಕರಗಿದರೆ ನೈಟ್ರೋಜನ್ ನಾರ್ಕೋಸಿಸ್ ಮತ್ತು ಈಜುಗಾರರು ಮೇಲೆ ಬಂದಾಗ ಬೆಂಡ್ಸ್ ಎಂಬತಕ್ಕಂಥ ಒಂದು ಮಾರಣಾಂತಿಕ ಕಾಯಿಲೆ ಬರುತ್ತೆ. ಹೀಲಿಯಂ ರಕ್ತದಲ್ಲಿ ಕಡಿಮೆ ಕರಗೋದ್ರಿಂದ ಇದನ್ನು ಬಳಸಲಾಗುತ್ತೆ. ಸಾರಜನಕವನ್ನು ಯಾಕೆ ಬಳಸಲ್ಲ ಅನ್ನೋದಕ್ಕೆ ಇಲ್ಲಿ ಏನಪ್ಪ ಕೊಟ್ಟಿದ್ದಾರೆ, ಇಲ್ಲಿ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದಾರೆ. ಬೆಂಡ್ಸ್ ಎಂಬತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಸಾರಜನಕವನ್ನು ಏನಿದೆ ಅದು ನಮ್ಮ ಒಂದು ಮಾನವನ ದೇಹದ ರಕ್ತದಲ್ಲಿ ಜಾಸ್ತಿ ಬೆರೆಸ್ಕೊಂಡಿತ್ತು ಅಂತ ಅಂದರೆ ಬೆಂಡ್ಸ್ ಎಂಬತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಅದಕ್ಕಾಗಿ ಇದನ್ನು ಬಳಸ್ತಾ ಇಲ್ಲ ಅಂತ, ಓಕೆನಾ. ಅರ್ಥ ಆಯ್ತಾ? ನೋಡಿ ವಿದ್ಯಾರ್ಥಿಗಳು, ನೀವೇನಾದರೂ ಪೊಲೀಸ್ ಇದೇ ವರ್ಷ ನಾವು ಆಗಲೇಬೇಕು ಸರ್ ಎಂಬತಕ್ಕಂಥ ಒಂದು ವಿದ್ಯಾರ್ಥಿಗಳು ಇದ್ದರೆ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಪಕ್ಕಾ ಓದಿ ವಿದ್ಯಾರ್ಥಿಗಳೇ, ಓದಿದರೆ ನೀವು ಪೊಲೀಸನ್ನು ಆಗಬಹುದು. ಬ್ಯಾಚ್ ಪ್ರೈಸ್ ಬಂದುಬಿಟ್ಟು 501 ರೂಪಾಯಿ ಇದೆ. ಇದು ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೂ ಕೂಡ ಯೂಸ್ ಆಗ್ತಕ್ಕಂಥ ಬ್ಯಾಚ್ ಇದು. ಅದಕ್ಕಾಗಿ ನೀವು ಪೊಲೀಸ್ ಪರೀಕ್ಷೆ ಆದ ನಂತರ ನೀವೇನಾದರೂ ನಾವು ಗ್ರಾಮ ಆಡಳಿತ ಅಧಿಕಾರಿ ಆಗಬೇಕು ಸರ್ ಎಂಬತಕ್ಕಂಥವ್ರು ಈ ಒಂದು ಬ್ಯಾಚನ್ನು ನೀವು ಪರ್ಚೇಸ್ ಮಾಡಬಹುದು. ಬ್ಯಾಚ್ ಪ್ರೈಸ್ ಬಂದುಬಿಟ್ಟು 501 ರೂಪಾಯಿ ಇರುತ್ತೆ. ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು 501 ರೂಪಾಯಿನ ಸೆಂಡ್ ಮಾಡಿ ಸ್ಕ್ರೀನ್ಶಾಟನ್ನು ಟೆಲಿಗ್ರಾಮ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಹಾಕಿರ್ತೇನೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿ ನೀವೇನಪ್ಪ ಮಾಡ್ಬೋದು ಅಂತ ಅಂದರೆ ಈ ಒಂದು ಸ್ಕ್ರೀನ್ಶಾಟನ್ನು ನಮಗೆ ಕಳಿಸ್ಬೋದು. ಡೈರೆಕ್ಟಾಗಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಟೆಲಿಗ್ರಾಮಲ್ಲಿ ಹೇಳಿದ್ದೀನಿ ಯಾವ ರೀತಿ ಮೆಸೇಜ್ ಮಾಡಬೇಕು ಅಂತ. ಅದಕ್ಕಾಗಿ ಹೋಗಿ ಅಲ್ಲಿ ನೀವು ಜಾಯಿನ್ ಆಗಿ. ಮತ್ತು ನಮಗೆ ಕರೆಂಟ್ ಅಫೇರ್ಸ್ ಬೇಕು ಸರ್, ನನಗೆ 6 ತಿಂಗಳ ಕರೆಂಟ್ ಅಫೇರ್ಸು, ನನಗೆ ಇದು ಬೇಡ, ಕರೆಂಟ್ ಅಫೇರ್ಸ್ ಬೇಕು ಎಂಬತಕ್ಕಂಥವ್ರು ಬರೀ 60 ರೂಪಾಯಿಗಳಿಗೆ ಕಳೆದ 6 ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ನಿಮಗೆ ಕೊಡ್ತಾ ಇದ್ದೇವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಬರೀ 60 ರೂಪಾಯಿಯನ್ನು ಸೆಂಡ್ ಮಾಡಿ ನೀವು ಕರೆಂಟ್ ಅಫೇರ್ಸನ್ನು ಕೂಡ ನೀವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಕೋಬೋದು. ವಿದ್ಯಾರ್ಥಿಗಳೇ, ಒಂದ್ಸಲಿ ನೋಡಿ, ತರಗತಿಯನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಅರ್ಥ ಆಯಿತು ಅಂತ ಅಂದರೆ ಮಾತ್ರ ಏನಪ್ಪ ಮಾಡಿ ಅಂತ ಅಂದರೆ ನಮ್ಮ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿ ಅಂತ, ಓಕೆನಾ. ಈಗ ಡೈರೆಕ್ಟಾಗಿ ಎರಡನೇ ಪ್ರಶ್ನೆ ನೋಡಿ. ಮಾನವನ ಕಣ್ಣಿನಲ್ಲಿ ಬೆಳಕಿನ ತೀವ್ರತೆಯನ್ನು ಬ್ರೈಟ್ನೆಸ್ ಎಂಬತಕ್ಕಂಥದ್ದನ್ನು ಗ್ರಹಿಸುವ ರಾಡ್ ಎಂಬತಕ್ಕಂಥದ್ದನ್ನು ಜೀವಕೋಶಗಳಲ್ಲಿ ಕಂಡುಬರುವ ಪ್ರಮುಖ ವರ್ಣದ್ರವ್ಯ ಅಥವಾ ಪಿಗ್ಮೆಂಟ್ ಯಾವುದು ಅಂತ ಕೊಟ್ಟಿದ್ದಾರೆ. ಅಯೋಡಾಪ್ಸಿನ್, ರೋಡಾಪ್ಸಿನ್, ಮೆಲಾನಿನ್, ಕೆರಾಟಿನ್ ಅಂತ ಇದೆ. ತುಂಬ ಈಸಿ ಇದು, ಏನು ಇದರಲ್ಲಿ ಅಷ್ಟು ಕಷ್ಟ ಏನಿದೆ ನೋಡಿ ವಿದ್ಯಾರ್ಥಿಗಳೇ. ಆಪ್ಷನ್ಸ್ ಮುಖಾಂತರ ನಾವು ಎಲಿಮಿನೇಷನ್ ಮಾಡಿಬಿಡ್ಬೋದು. ನೋಡಿ, ಮೆಲಾನಿನ್ ಎಂಬತಕ್ಕಂಥದ್ದು ಚರ್ಮದಲ್ಲಿ ಕಂಡುಬರುತ್ತೆ. ಚರ್ಮದಲ್ಲಿ ಏನಪ್ಪ ಕಂಡುಬರುತ್ತೆ, ಮೆಲಾನಿನ್ ಪಿಗ್ಮೆಂಟ್ ಕಂಡುಬರುತ್ತೆ. ಜಾಸ್ತಿ ಮೆಲಾನಿನ್ ಪಿಗ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ, ಕಪ್ಪು ಬಣ್ಣದವರು ಆಗಿರ್ತಾರೆ. ಈ ಒಂದು ಕಪ್ಪು ಬಣ್ಣದಲ್ಲಿ ಇರತಕ್ಕಂಥ ಒಂದು ವ್ಯಕ್ತಿಗಳಲ್ಲಿ ಜಾಸ್ತಿ ಇಮ್ಯುನಿಟಿ ಪವರ್ ಇರುತ್ತೆ. ಏನಿರುತ್ತಪ್ಪ ಅಂತಂದರೆ ಇಮ್ಯುನಿಟಿ ಪವರ್ ಇರುತ್ತೆ, ಓಕೆನಾ. ಇದರ್ಥ ಆಯ್ತಾ. ನೆಕ್ಸ್ಟ್ ಈಗ ಕೆರಾಟಿನ್ ಎಂಬತಕ್ಕಂಥದ್ದು ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ಕೂದಲು ಕಪ್ಪಗೆ ಇರೋದಕ್ಕೆ ಕಾರಣ ಇಲ್ಲಿ ಕೆರಾಟಿನ್ ಎಂಬತಕ್ಕಂಥ ಎಂಜೈಮ್, ಕೆರಾಟಿನ್ ಎಂಬತಕ್ಕಂಥ ಒಂದು ಪಿಗ್ಮೆಂಟ್ ಕೆರಾಟಿನ್ ಇದೆಲ್ಲಪ್ಪ ಕಂಡುಬರುತ್ತೆ. ಕೆರಾಟಿನ್ ಎಂಬತಕ್ಕಂಥದ್ದು ಇದು ಕೂದಲಿನಲ್ಲಿ ಕಂಡುಬರುತ್ತೆ. ತುಂಬ ಇಂಪಾರ್ಟೆಂಟ್ ಕೆರಾಟಿನ ಎಂಬತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವುದಪ್ಪ ಅಂತಂದರೆ ಮ್ಯೋಸಿನ್ ಅಂತ. ಮ್ಯೋಸಿನ್ MYOSIN ಮ್ಯೋಸಿನ್ ಎಂಬತಕ್ಕಂಥದ್ದು ಒಂದು ಕಡೆ ಬರುತ್ತೆ. ಇದೊಂದು ಎಲ್ಲಪ್ಪ ಇರುತ್ತೆ ಅಂತ ಅಂದರೆ ಇದೊಂದು ಪ್ರೋಟೀನ್. ಇದು ಮಾಂಸಖಂಡದಲ್ಲಿ ಕಂಡುಬರುತ್ತೆ. ಮಾಂಸಖಂಡದಲ್ಲಿ ಕೇಳಬಹುದು ಮುಂದೆ, ಓಕೆನಾ. ಮಾಂಸಖಂಡದಲ್ಲಿ ಕಂಡುಬರುತ್ತೆ. ಈಗ ಇನ್ನೊಂದು ಏನಪ್ಪ ಅಂತ ಅಂದರೆ ಅಯೋಡಾಪ್ಸಿನ್ ಅಂತ ಇದೆ. ಅಯೋಡಾಪ್ಸಿನ್ ನಮಗೆ ಬೇಡ, ಬಟ್ ಇಲ್ಲಿ ರೋಡಾಪ್ಸಿನ್ ಎಂಬತಕ್ಕಂಥದ್ದು ನೋಡಿ ಆಪ್ಷನಲ್ಲೇ ಕೊಟ್ಬಿಟ್ಟಿದ್ದಾರೆ. ರಾಡ್ಸ್ ಅಂತ ನೋಡಿ ವಿದ್ಯಾರ್ಥಿಗಳೇ, ಮಾನವನ ಕಣ್ಣಿನಲ್ಲಿ ನಾವು ಕರೆಕ್ಟಾಗಿ ನಾವು ನೋಡೋದಕ್ಕೆ ಏನಪ್ಪ ಯೂಸ್ ಮಾಡ್ತೀವಿ ಅಂತ ಇದೊಂದು ಕಣ್ಣು ಅಂತ ಅಂದರೆ ಇದರಲ್ಲಿ ಒಂದು ಭಾಗದಲ್ಲಿ ರಾಡ್ಸ್ ಮತ್ತು ಕೋನ್ಸ್ ಅಂತ ಇರುತ್ತೆ. ರಾಡ್ಸ್ ಮತ್ತು ಕೋನ್ಸ್ ಅಂತ. ಕೋನ್ಸ್ ಎಂಬತಕ್ಕಂಥದ್ದು ಏನು ಬ್ರೈಟ್ ಲೈಟ್ಗೆ ಅಂದರೆ ನಾವು ಬೆಳಗಿನ ಜಾವ ನಾವು ನೋಡೋದಕ್ಕೆ ಕಾರಣ ಅತಿ ಹೆಚ್ಚು ನಮ್ಮಲ್ಲಿ ಕೋನ್ಸ್ಗಳು ಇರ್ತವೆ. ಅದೇ ನೀವೇನಾದರೂ ಬಾವುಲಿಗಳನ್ನು ನೋಡ್ಬೋದು. ಬಾವುಲಿಗಳು ರಾತ್ರಿ ಹೊತ್ತಿನಲ್ಲಿ ಕರೆಕ್ಟಾಗಿ ನೋಡ್ತವೆ. ಅದರಲ್ಲಿ ಏನಪ್ಪ ಇರುತ್ತೆ ಅಂತಂದರೆ ರಾಡ್ಗಳು ಕಂಡುಬರುತ್ತೆ, ರಾಡ್ಗಳು, ಓಕೆನಾ. ಇದು ಕೂಡ ಗೊತ್ತಿರಬೇಕು, ತುಂಬ ಸಲ ಕ್ವಶನ್ ಆಗಿದೆ ಇದ್ರ ಮೇಲೆ, ಸಾರಿ, ಓಕೆನಾ. ಈಗ ನೋಡಿ ಏನಪ್ಪ ಅಂತಂದರೆ ರಾಡ್ಗಳು ಜೀವಕೋಶದಲ್ಲಿ ಕಂಡುಬರುವ ಪ್ರಮುಖ ವರ್ಣದ್ರವ್ಯ ಪಿಗ್ಮೆಂಟ್ ಯಾವುದು ಅಂತ ಕೊಟ್ಟಿದ್ದಾರೆ. ರೋಡಾಪ್ಸಿನ್ ಪಿಗ್ಮೆಂಟ್. ರಾಡ್ ಅಂತ ಅಂದಿದೆ, ರೋಡಾಪ್ಸಿನ್ ಇಷ್ಟೇ, ಇನ್ನೇನು ಕೂಡ ಇಲ್ಲ. ಈಸಿ ಇತ್ತಾ. ಈಗ ನೋಡಿ ಆಪ್ಷನ್ಸ್. ನೆಕ್ಸ್ಟು ಇಲ್ಲಿ ನೋಡಿ, ರೋಡಾಪ್ಸಿನ್ ಪಿಗ್ಮೆಂಟ್ ಏನಿದೆ ಇದು ಕಡಿಮೆ ಬೆಳಕಿನಲ್ಲಿ ಅಥವಾ ಕತ್ತಲಿನಲ್ಲಿ ದೃಷ್ಟಿಗೆ ಸಹಾಯ ಮಾಡುತ್ತೆ. ಇದರ ಉತ್ಪಾದನೆಗೆ ಜೀವಸತ್ವ ಎ ಅತ್ಯಗತ್ಯ ಆಗಿರುತ್ತೆ. ಬಣ್ಣಗಳನ್ನು ಗ್ರಹಿಸುವ ಕೋನ್ ಕೋಶಗಳಲ್ಲಿ ಅಯೋಡಾಪ್ಸಿನ್ ಇರುತ್ತೆ. ಕೋನ್ ಅಂತ ಅಂದರೆ ನಾನು ಈಗಾಗಲೇ ಹೇಳಿದೆ, ಕೋನ್ಸ್ ಎಂಬತಕ್ಕಂಥದ್ರಲ್ಲಿ ಅಯೋಡಾಪ್ಸಿನ್ ಇರುತ್ತೆ. ಅದೇ ರೀತಿ ಇಲ್ಲಿ ರಾಡ್ ಎಂಬತಕ್ಕಂಥದ್ರಲ್ಲಿ ಏನಪ್ಪ ಇರುತ್ತೆ ಅಂತ ಅಂದರೆ ರೋಡಾಪ್ಸಿನ್ ಅಂತ ಇರುತ್ತೆ. ಇಷ್ಟು ನೆನಪಿಟ್ಕೊಳ್ಳಿ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ನೀರಿನ ತಾತ್ಕಾಲಿಕ ಗಡಸುತನ. ನೋಡಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಆಲ್ರೆಡಿ ಕ್ವಶನ್ ಆಗಿದೆ. ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ ಮುಖ್ಯವಾಗಿ ಕಾರಣವಾಗುವ ಲವಣಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ಗಳು. ನೋಡಿ ಕ್ಯಾಲ್ಸಿಯಂ ಸಲ್ಫೇಟ್ CaSO4 ಮತ್ತು MgSO4 ಓಕೆನಾ. ನೆಕ್ಸ್ಟು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಬೈಕಾರ್ಬೋನೇಟ್ಗಳು CaHSO4 ಮತ್ತು ಇಲ್ಲಿ ಏನಪ್ಪ ಅಂತ MgHSO4 ಮೆಗ್ನೀಷಿಯಂ ಬೈಕಾರ್ಬೋನೇಟ್. CO3 ಬರುತ್ತೆ, CO3 ಕಾರ್ಬೋನೇಟ್ ಅಂದರೆ CaHCO3 MgHCO3 ಅಂತ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ಗಳು NaCl ಮತ್ತು ಇಲ್ಲಿ KCl ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಬ್ಬಿಣ ಮತ್ತು ಸೀಸದ ನೈಟ್ರೇಟ್ಗಳು ಐರನ್ ನೈಟ್ರೇಟ್ Fe2NO3 ಸೀಸ ಅಂತ ಲೆಡ್ PbAnO3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇದರಲ್ಲಿ ನೋಡಿ, ಯಾವುದಪ್ಪ ಇದರಲ್ಲಿ ಟೆಂಪರರಿ ಗಡಸುತನ ಅಂತ ಕೊಟ್ಟಿದ್ದಾರೆ. ಟೆಂಪರರಿ ಹಾರ್ಡ್ನೆಸ್ ಅಂತ ಅಂದರೆ ಬೈಕಾರ್ಬೋನೇಟ್ ಆಗಿರಬೇಕು, ಹೆಚ್ಚಿರಲೇಬೇಕು, ಹೈಡ್ರೋಜನ್ ಇರಲೇಬೇಕು, ಆವಾಗ ಟೆಂಪರರಿ ಬರುತ್ತೆ. ನೋಡಿ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಬೈಕಾರ್ಬೋನೇಟ್ಗಳು NaHCO3. ಇದರಿಂದ ಏನಪ್ಪ ಆಗುತ್ತೆ ಅಂತ ಅಂದರೆ ಟೆಂಪರರಿ ಏನಪ್ಪ ಅಂತ ಅಂದರೆ ಓನ್ಲಿ ಟೆಂಪರರಿ ಅಂತ ಅಂದರೆ ತಾತ್ಕಾಲಿಕ ಗಡಸುತನಕ್ಕೆ ಇವು ಹೆಲ್ಪ್ ಮಾಡುತ್ತೆ. ಅದೇ ನಮಗೆ ಪರ್ಮನೆಂಟ್ ಗಡಸುತನ ಬೇಕಪ್ಪ ಅಂತಂದರೆ ಬರೀ ಸಲ್ಫೇಟ್ ಮತ್ತು ಕ್ಲೋರೈಡ್ಗಳು SO4 ಮತ್ತು ಇಲ್ಲಿ ಕ್ಲೋರೈಡ್ಗಳು Cl ಅಂತಕ್ಕಂಥದ್ದು ಇವೇನಪ್ಪ ಅಂತಂದರೆ Na2 ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು. ಇದು ತಾತ್ಕಾಲಿಕ ಅಲ್ಲ, ಇದು ಪರ್ಮನೆಂಟ್ ಗಡಸುತನ. ಅದೇ ರೀತಿ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಮೆಗ್ನೀಷಿಯಂ ಸಲ್ಫೇಟ್ ಅಂತಕ್ಕಂಥದ್ದು MgSO4. ಇದು ಕೂಡ ಏನಪ್ಪ ಅಂತಂದರೆ ಖಾಯಂ ಗಡಸುತನ. ಇವೆಲ್ಲವೂ ಕೂಡ ಏನಾದರೂ ಹೆಚ್ಚು ಮಧ್ಯಕ್ಕೆ ಬಂತಪ್ಪ ಅಂತಂದರೆ HCO3 ಬಂತಪ್ಪ ಅಂತಂದರೆ ಬೈಕಾರ್ಬೋನೇಟ್ ಬಂತು ಅಂತ ಅಂದರೆ ಅದು ತಾತ್ಕಾಲಿಕ ಗಡಸುತನ. ಇಷ್ಟು ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಪ್ರಶ್ನೆಗಳು ಡೈರೆಕ್ಟಾಗಿ ಬಂದಿದ್ದಾವೆ ಅಂತ. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ, ಎಣ್ಣೆ ಮತ್ತು ಕೊಬ್ಬುಗಳು ಗಾಳಿಗೆ ತೆರೆದಿಟ್ಟಾಗ ಆಕ್ಸಿಡೀಕರಣಗೊಂಡು ಕೆಟ್ಟ ವಾಸನೆ ಮತ್ತು ರುಚಿಯನ್ನು ಪಡೆಯುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿ ಏನು ಕೊಟ್ಟಿದ್ದಾರೆ ಇನ್ನೊಂದ್ಸಲಿ, ಎಣ್ಣೆ ಮತ್ತು ಕೊಬ್ಬುಗಳು ಗಾಳಿಗೆ ತೆರೆದಿಟ್ಟಾಗ ಆಕ್ಸಿಡೀಕರಣಗೊಂಡು ಅಂದರೆ ಆಕ್ಸಿಡೇಷನ್ ಆಗಿ ಕೆಟ್ಟ ವಾಸನೆ ಮತ್ತು ರುಚಿಯನ್ನು ಪಡೆಯುವ ಒಂದು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಏನಪ್ಪ ಕರೀತಾರೆ ಇದನ್ನು? ಕಮಟುವಿಕೆ ಅಥವಾ ರ್ಯಾನ್ಸಿಡಿಟಿ ಅಂತ ಕರೀತಾರೆ, ರ್ಯಾನ್ಸಿಡಿಟಿ ಅಂತ. ಓಕೆನಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈಗ ನೋಡೋಣ, ಕಮಟುವಿಕೆ ರ್ಯಾನ್ಸಿಡಿಟಿ ಅಂತಂದರೆ ಏನಪ್ಪ ಅಂತಂದರೆ ಆಹಾರ ಪದಾರ್ಥಗಳಲ್ಲಿ ಅಪರ್ಯಾಪ್ತ ಕೊಬ್ಬುಗಳು ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಕಮಟುವಿಕೆ ಏನಪ್ಪ ಇದೆ ಅದು ಉಂಟಾಗತ್ತೆ ಅಂತ. ರ್ಯಾನ್ಸಿಡ್ ಅಂತ ಅಂದರೆ ಅದೇನಪ್ಪ ಅಂತಾರೆ ಟೇಸ್ಟ್ ಕಳೆದೋಗುತ್ತೆ, ರ್ಯಾನ್ಸಿಡಿಟಿ. ಓಕೆನಾ. ರ್ಯಾನ್ಸಿಡಿಟಿಯಿಂದ ಏನಾಗುತ್ತೆ? ಟೇಸ್ಟ್ ಕಳೆದೋಗುತ್ತೆ. ಇದನ್ನು ತಡೆಯಲು ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬಿಸುತ್ತಾರೆ. ನೋಡಿ ತುಂಬ ಇಂಪಾರ್ಟೆಂಟು. ರ್ಯಾನ್ಸಿಡಿಟಿನ ತಡೆಯೋದಕ್ಕೆ ನೀವು ಚಿಪ್ಸ್ ಪ್ಯಾಕೆಟಲ್ಲಿ ಏನಪ್ಪ ಅಂತ ಗಾಳಿ ಇರುತ್ತೆ, ಅದರಲ್ಲಿ ಯಾವ ಒಂದು ಗ್ಯಾಸನ್ನು ತುಂಬಿರ್ತಾರೆ ಅಂತ ಕೇಳ್ಬೋದು. ನೈಟ್ರೋಜನ್ ಗ್ಯಾಸನ್ನು ತುಂಬಿರ್ತಾರೆ ಅಂತ. ಇಷ್ಟು ಈಸಿ ಇತ್ತು ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಲೋಹಗಳು ತುಕ್ಕು ಹಿಡಿಯುವಿಕೆಯನ್ನು ತಡೆಯಲು ಕಬ್ಬಿಣದ ಮೇಲೆ ಸತುವು ಅಂದರೆ ಜಿಂಕನ್ನು ಹಾಕ್ತಾರೆ, ಜಿಂಕ್ ಲೇಪನ ಮಾಡ್ತಾರೆ. ಇದರ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಇನ್ನೊಂದು ಕ್ವಶನ್ ಇದೆ, ಇದನ್ನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದೆ, ಬಟ್ ಇನ್ನೊಂದು ಕ್ವಶನ್ ಇದೆ, ಕೊಡೋಣ ಅಂತೆ. ಲೋಹಗಳ ತುಕ್ಕು ಹಿಡಿಯುವಿಕೆಯನ್ನು ತಡೆಯಲು ಕಬ್ಬಿಣದ ಮೇಲೆ ಸತು ಅಂದರೆ ಜಿಂಕನ್ನು ಲೇಪನ ಮಾಡುವ ಪ್ರಕ್ರಿಯೆಯನ್ನು ಏನಪ್ಪ ಕರೀತಾರೆ ಅಂತ ಅಂದರೆ ನೀವೇನಪ್ಪ ಅಂತಂದರೆ ಒಂದು ಕಿಟಕಿ ಇದೆ ಅಂದ್ಕೊಳ್ಳಿ, ಕಿಟಕಿಯಲ್ಲಿ ನೀವೇನು ಮಾಡಿರ್ತೀರಾ, ಈ ರೀತಿ ಶಳ್ಳು ಹಾಕಿರ್ತೀರಾ. ಈ ಒಂದು ಶಳ್ಳುಗಳು ಕಬ್ಬಿಣದ ಶಳ್ಳುಗಳಾಗಿರ್ತವೆ. ಅವೇನಾದ್ರು ತುಕ್ಕು ಹಿಡಿಬಾರ್ದಂತ ಅಂದರೆ ಅದ್ರ ಮೇಲೆ ನೀವೇನು ಮಾಡ್ತೀರಾ, ಬಣ್ಣವನ್ನು ಹಚ್ತೀರಾ. ಆ ಒಂದು ಬಣ್ಣದಲ್ಲಿ ಏನಪ್ಪ ಇರುತ್ತೆ ಅಂತ ಈ ಒಂದು ಜಿಂಕ್ ಲೇಪನ ಇರುತ್ತೆ. ಹಾಗಾದರೆ ಇದು ನಾವು ಏನು ಬಣ್ಣವನ್ನು ಹಚ್ತಿರಲ್ಲ ಅದನ್ನು ಏನಂತ ಕರೀತಾರೆ? ಗ್ಯಾಲ್ವನೈಸೇಷನ್, ಆ್ಯನೋಡೈಸೇಷನ್, ಎಲೆಕ್ಟ್ರೋಪ್ಲೇಟಿಂಗ್, ವಲ್ಕನೈಸೇಷನ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಗ್ಯಾಲ್ವನೈಸೇಷನ್ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಸತುವು ಕಬ್ಬಿಣಗಿಂತ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಅದು ಕಬ್ಬಿಣದ ಬದಲಾಗಿ ತಾನು ಆಕ್ಸಿಡೀಕರಣಗೊಂಡು ಕಬ್ಬಿಣದ ತುಕ್ಕು ಹಿಡಿಯದಂತೆ ಇಲ್ಲಿ ರಕ್ಷಣೆ ಮಾಡುತ್ತೆ. ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ ಅಂತ ನಾವು ಇಲ್ಲಿ ಕರಿತೇವೆ ಅಂತ. ಇಷ್ಟೇ, ಮತ್ತೇನಿಲ್ಲ ಗ್ಯಾಲ್ವನೈಸೇಷನ್. ಮತ್ತು ಇಲ್ಲಿ ಕೊನೆಯದಾಗಿ ಪ್ರಶ್ನೆ ನೋಡಿ, ಥರ್ಮೋಮೀಟರ್ಗಳಲ್ಲಿ ಪಾದರಸ ಬದಲಿಗೆ ಪರಿಸರ ಸ್ನೇಹಿ ಪರ್ಯಾಯವಾಗಿ ಬಳಸುವ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವ ಲೋಹಗಳ ಮಿಶ್ರಣ ಅಲಾಯ್ ಯಾವುದು ಅಂತ ಕೊಟ್ಟಿದ್ದಾರೆ. ಗ್ಯಾಲಿನ್ಸ್ಟನ್,
ನೈಕ್ರೋಮ್, ಜರ್ಮನ್ ಸಿಲ್ವರ್, ಹಿತ್ತಾಳೆ ಅಂತ ಕೊಟ್ಟಿದ್ದಾರೆ ನೋಡಿ. ಥರ್ಮೋಮೀಟರ್ಗಳಲ್ಲಿ ನೀವೇನಪ್ಪ ಯೂಸ್ ಮಾಡ್ತೀರಾ, ನಮಗೆಲ್ಲರಿಗೂ ಕೂಡ ಗೊತ್ತು ಪಾದರಸವನ್ನು ಯೂಸ್ ಮಾಡ್ತೀವಿ ಅಂತ. ಇದ್ರ ಬದಲಿಗೆ ನಾವು ಇನ್ನೊಂದು ಅಲಾಯನ್ನು ಯೂಸ್ ಮಾಡ್ತೀವಿ. ಪಾದರಸ ಇಲ್ಲಪ್ಪ ನಮ್ಮ ಹತ್ರ ಇವಾಗ, ಓಕೆನಾ. ಪಾದರಸ ರೇಟ್ ಆಗಿಬಿಟ್ಟಿದೆ, ಜಾಸ್ತಿ ದುಡ್ಡು ಬರ್ತಾ ಇದೆ, ಅದಕ್ಕಾಗಿ ನಮ್ಮ ಹತ್ರ ಈ ಒಂದು ಪಾದರಸ ಇಲ್ಲ. ಏನಾಗಿ ನಾವು ಇನ್ನೊಂದು ಯೂಸ್ ಮಾಡ್ಬೋದು, ಅದು ಏನು ಅಂತ ಕೇಳಿಬಿಟ್ಟಿದ್ದಾರೆ. ಗ್ಯಾಲಿನ್ ಸ್ಟಾನ್ ಇದೆ, ನೈಕ್ರೋಮ್ ಇದೆ, ಜರ್ಮನ್ ಸಿಲ್ವರ್ ಇದೆ, ಹಿತ್ತಾಳೆ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವೇನು ಮಾಡಬೇಕು, ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು, ಓಕೆನಾ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಯಾರ್ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ. ಮತ್ತು ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ. ಏನಾದರೂ ಬ್ಯಾಚ್ ಬೇಕು ಅಂತಂದರೆ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.